ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಆಲ್ರೆಡಿ ಮೊರಾರ್ಜಿ ಶಾಲೆಯ 2ನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ನೀವು ಆಲ್ರೆಡಿ ನನಗೆ ಮೆಸೇಜನ್ನು ಹಾಕ್ತಾಯಿದ್ರಿ, ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ ನಮಗೆ ತುಂಬಾ ವಿಷಯವನ್ನು ಕೂಡ ತಾವೆಲ್ಲರೂ ನನಗೆ ಕೇಳ್ತಾ ಇದ್ರಿ. ಮತ್ತು ಈಗ ಆದರ್ಶ ವಿದ್ಯಾಲಯ 2ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆಯಾಗಿದ್ದು, 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಉಳಿಕೆಯಾಗಿರುವಂತಹ ಸೀಟುಗಳ ಬಗ್ಗೆಯೂ ಕೂಡ ನಿಮಗೆ ನಾನು ಮಾಹಿತಿಯನ್ನು ನೀಡಿದ್ದೆ. ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂದರೆ, ಒಂದು ಗುಡ್ ನ್ಯೂಸನ್ನು ನೀಡ್ತಾ ಇದ್ದೇನೆ. ಅಂದ್ರೇನು, ಅದು ಮೊರಾರ್ಜಿ ದೇಸಾಯಿಯ ಏನು ಒಂದು 2ನೇ ಸುತ್ತಿನ ಸೀಟು ಹಂಚಿಕೆಗೆ ತಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ರಿ, ಅದು ಕೂಡ ಏನು ಇವತ್ತು ಬಿಡುಗಡೆ ಆಗಿದೆ. ಈ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ, ಅದರಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಮಗುವಿನ ಒಂದು ರಿಸಲ್ಟ್ ಆಯ್ಕೆ ಆಗಿದೆ ಇಲ್ಲ ಎಂಬುದನ್ನು ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು KA ವೆಬ್ಸೈಟ್ಗೆ ಹೋದ ನಂತರ ನೀವು ಇಲ್ಲಿ 3 ಡಾಟ್ಸ್ಗಳನ್ನು ನೋಡ್ಬೋದು. ಈ 3 ಡಾಟ್ಸ್ಗಳಲ್ಲಿ ನೀವು ಪ್ರವೇಶ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಕಾಣಿಸ್ತಾ ಇದೆ. ನೀವು ಅದರ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವಿಲ್ಲಿ ನೋಡ್ಬೋದು, ಈ ರೀತಿಯಾದಂಥ 2ನೇ ಸುತ್ತಿನ ಹಂಚಿಕೆ ಅಧಿಸೂಚನೆ ಅಂತ ಇದೆ. ಅದೇನು 12/6/2026 ಅಂದರೆ ನಿನ್ನೆ ರಾತ್ರಿ ಸಮಯದ ವೇಳೆಗೆ ಈ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇದನ್ನು ನೀವು ನಿಮ್ಮ ಮಗು ಆಯ್ಕೆ ಆಗಿದೆ ಇಲ್ಲ ಅನ್ನೋದು ಜಿಲ್ಲಾವಾರು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೇನೆ. ಇದರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಈ ರೀತಿಯಾಗಿ ಜಿಲ್ಲೆಗಳ ಹೆಸರುಗಳು ನಿಮಗೆ ಕಾಣಿಸ್ತವೆ. ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅನ್ನೋದರ ಬಗ್ಗೆ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಧಾರವಾಡ, ಉದಾಹರಣೆಗೆ ಧಾರವಾಡನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾದಂಥ ಒಂದು ಏನು ಕಾಸ್ಟ್ ವೈಸ್, ಕ್ಯಾಟಗರಿ ವೈಸ್ ಈ ಒಂದು ಮೊರಾರ್ಜಿ ದೇಸಾಯಿ 2ನೇ ಸುತ್ತಿನ ಸೀಟು ಹಂಚಿಕೆ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಒಟ್ಟು 6 ಪೇಜುಗಳಿದ್ದು, 6 ಅಂದ್ರೆ ಈ ಒಂದು ಧಾರವಾಡ ಡಿಸ್ಟಿಕ್ಗೆ 6 ಪೇಜುಗಳಿದೆ. ಅದೇ ರೀತಿಯಾಗಿ ಇನ್ನುಳಿದಂಥ ಜಿಲ್ಲೆಗಳಿಗೂ ಕೂಡ ತಾವು ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಮಗುವಿನ SATS ನಂಬರನ್ನು ತಾವಿಲ್ಲಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮಗು ಯಾವ ಒಂದು ಶಾಲೆಗೆ ಆಯ್ಕೆ ಆಗಿದೆ ಎಂಬುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಾವುಗಳು ಏನು ಮಾಡ್ಬೋದು, ಇದರಿಂದ ಪಡ್ಕೊಳ್ಬೋದು ಅಂತ ಹೇಳ್ತಾ, ಈ ರೀತಿಯಾಗಿ ತಾವು ಏನು ಮಾಡ್ಬೋದು, 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ 3ನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ನಿಮಗೆ ಸುಲಭವಾಗಿ ಬಂದ ತಕ್ಷಣ ತಿಳಿಸ್ತೇನೆ. ಆದಷ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.